ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವಾಗ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿಂದ ಎಷ್ಟೊಂದು ವೆರೈಟಿ ರೆಸಿಪಿನ ಮಾಡ್ಬೋದು. ನಿನ್ನೆ ವ್ಲಾಗಲ್ಲಿ ಅತ್ತೆ ಮಾಡಿದಂಥ ಒಂದು ರೀತಿ ಮಾವಿನಕಾಯಿ ಗೊಜ್ಜನ್ನು ತೋರಿಸಿದ್ದೆ. ಇವತ್ತು ಇನ್ನೊಂದು ರೀತಿ ತೋರಿಸ್ತಾ ಇದ್ದೀನಿ. ಇದು ಕೂಡ ದಿಢೀರಂತ ನೀವು ಮಾಡ್ಕೋಬೋದು. ಹಸಿ ಮಾವಿನಕಾಯಿನ ತಗೋಬೇಕು. ಇವತ್ತು ಇಲ್ಲಿ ಅತ್ತೆ ದಿಢೀರಂತ 2 ಮಾವಿನಕಾಯಿಯನ್ನು ಬಳಸಿಬಿಟ್ಟು ಒಂದು ಗೊಜ್ಜು ಮಾಡ್ತಾ ಇದ್ದಾರೆ. ಸಖತ್ ಟೇಸ್ಟಿಯಾಗಿತ್ತು ಮಾತ್ರ. ಎಲ್ಲರಿಗೂ ಇದರಲ್ಲೇ ಊಟ ಮಾಡಿಬಿಟ್ಟಿದ್ದೀವಿ. ಹೇಗಾಗಿತ್ತು ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಚೆನ್ನಾಗಿ ಕುದಿಯೋ ನೀರಲ್ಲಿ 2 ಮಾವಿನಕಾಯನ್ನು ಹಾಕ್ಕೊಂಬಿಟ್ಟು ಬೇಯಿಸ್ಕೊಂಡ್ರು. ಆನಂತರ ಸ್ವಲ್ಪ ಬೆಳ್ಳುಳ್ಳಿ, 2ರಿಂದ 3ರಷ್ಟು ಹಸಿಮೆಣಸಿನಕಾಯಿ, ಅದು ನಿಮ್ಮ ಖಾರಕ್ಕೆ ಅನುಗುಣವಾಗಿ. ಇದಕ್ಕೆ ಒಣಮೆಣಸಿನಕಾಯಿಯನ್ನು ಹಾಕೋದ್ರಿಂದ ಜಾಸ್ತಿ ಹಸಿಮೆಣಸಿನಕಾಯಿಯನ್ನು ಹಾಕ್ಕೋಬೇಕಂತಿಲ್ಲ. ಹಸಿಮೆಣಸಿನಕಾಯಿ ಖಾರ ಜಾಸ್ತಿ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನಂತರ ಬೆಳ್ಳುಳ್ಳಿಯನ್ನು ಒಂದು ಬಾಳೆ ಎಲೆಯಲ್ಲಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಜಜ್ಕೊಳ್ತಾ ಇದ್ದಾರೆ. ಇದನ್ನು ಬಾಳೆ ಎಲೆಯಲ್ಲಿ ಹಾಕ್ಕೊಂಡು ಜಜ್ಜೋದ್ರಿಂದ ಬೆಳ್ಳುಳ್ಳಿ ಆಚೆ ಈಚೆ ಎಲ್ಲೂ ಹೋಗಲ್ಲ, ಒಂದೇ ಕಡೆ ಇರುತ್ತೆ ಅಂಥೇಳಿ ಈ ರೀತಿ ಮಾಡಿಕೊಂಡು ಜಜ್ಕೊಳ್ತಾರೆ. ಆನಂತರ ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಕೊಂಡ್ಬಿಟ್ಟು ಅದರಲ್ಲಿ ಒಣಮೆಣಸಿನಕಾಯಿಯನ್ನು 3ರಿಂದ 4ರಷ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ, ಬ್ಯಾಡಗೆ ಮೆಣಸನ್ನು. ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ, ಒಂದು 2 ಚಮಚದಷ್ಟು ಎಣ್ಣೆ, 1/4 ಚಮಚದಷ್ಟು ಉದ್ದಿನಬೇಳೆ, 1/4 ಚಮಚದಷ್ಟು ಸಾಸಿವೆ, 3 ಹಸಿಮೆಣಸಿನಕಾಯಿ, ಚಿಕ್ಕ ಚೂರು, ಹಾಗೆ ಬೆಳ್ಳುಳ್ಳಿ ಜಜ್ಕೊಂಡಿರುವಂಥದ್ದು ಒಂದು ಅರ್ಧ ಗಡ್ಡೆಯಷ್ಟು ತೊಗೊಂಡಿದ್ದಾರೆ. ಇವೆಲ್ಲವನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಬೆಳ್ಳುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಬೇಕು, ಆ ರೀತಿ ಇದನ್ನು ಹುರ್ಕೋಬೇಕಾಗತ್ತೆ. ಒಳ್ಳೆ ಘಮ ಕೊಡ್ತಾ ಇರುತ್ತೆ, ಅಲ್ಲಿವರೆಗೆ ಇದನ್ನು ಹುರ್ಕೋಬೇಕು ಚೆನ್ನಾಗಿ. ಇವಾಗ ಇದನ್ನ ಹುರ್ಕೊಂಡಿದ್ದಾಗಿತ್ತು. ಉರಿ ತೆಕ್ಕೊಂಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದಾರೆ. ನಂತರ ಮಾವಿನಕಾಯಿ ಗುಳನ ಇದಕ್ಕೆ ಹಾಕ್ಕೋಬೇಕು. ಬೆಂದಿರುವಂಥ ಮಾವಿನಕಾಯಿ ರಸ ಎಲ್ಲ ತೆಕ್ಕೊಂಡು ಇದಕ್ಕೆ ಹಾಕ್ಕೋಬೇಕು. ನಂತರ ಇದಕ್ಕೆ 2 ಸೌಟಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದಾರೆ. ಸಿಹಿ ಮೊಸರಾಗಿರಬೇಕು, ಯಾಕೆಂದರೆ ಮಾವಿನಕಾಯಿನೇ ಹುಳಿ ಇರೋದ್ರಿಂದ ಮೊಸರು ಕೂಡ ಹುಳಿ ಇದ್ದರೆ ಚೆನ್ನಾಗಿರಲ್ಲ, ಜಾಸ್ತಿ ಹುಳಿ ಆಗಿಬಿಡತ್ತೆ. ಅದಕ್ಕೋಸ್ಕರ ಸಿಹಿ ಮೊಸರನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದಾರೆ. ಚೆನ್ನಾಗಿ ಇವೆಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಇವೆಲ್ಲವನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಒಣಮೆಣಸಿನಕಾಯಿಯನ್ನು ಕೈಯಲ್ಲಿ ಚೆನ್ನಾಗಿ ನುರ್ಕೋಬೇಕು ಮೊದಲು, ಯಾಕೆಂದರೆ ಖಾರ ಎಲ್ಲ ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ. ನಂತರ ಸ್ವಲ್ಪ ಬೆಲ್ಲ, ಒಗರಾಗಬಾರ್ದು ಅಂತೇಳಿ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಳುವಂಥದ್ದು, 1/4 ಚಮಚದಷ್ಟು. ನೋಡಿ, ಇವಾಗ ದಿಢೀರಂತ ರೆಡಿ ಆಗೋಯಿತು. ಇಷ್ಟು ಸುಲಭವಾಗಿ ಯಾರು ಬೇಕಾದರೂ ಮಾಡ್ಕೋಬೋದು. ಮನೆಗೆ ಯಾರಾದರೂ ಬಂದರೆ ಈ ರೀತಿ ದಿಢೀರಾಗಿ ಮಾವಿನಕಾಯಿ ಗೊಜ್ಜನ್ನು ಮಾಡಿಕೊಟ್ಟು ನೋಡಿ, ಊಟಕ್ಕೆ ಸಖತ್ತಾಗಿರುತ್ತೆ. ಬರೀ ಅದರಲ್ಲೇ ಊಟ ಮಾಡಿಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಖಾರ, ಹುಳಿ, ಸಿಹಿ ಎಲ್ಲವೂ ಸೇರಿದಾಗ ಒಳ್ಳೆ ರುಚಿ ಕೊಡುತ್ತೆ. ಇವತ್ತಿನ ಈ ರೆಸಿಪಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ.